ಹೇಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬ ಅಂದರೆ ತುಂಬ ಸುಲಭ ವಿಧಾನದಲ್ಲಿ ಅಕ್ಕಿ ಹಪ್ಪಳನ ಮಾಡ್ತಾ ಇದ್ದೀನಿ. ಯಾರಿಗೆ ಹಪ್ಪಳ ಮಾಡೋದಕ್ಕೆ ಬರೋದಿಲ್ಲ ಅಂಥವರು ಕೂಡ ಹಪ್ಪಳವನ್ನು ಮಾಡ್ಬೋದು. ನಾನಿಲ್ಲಿ ಕೆಲವೊಂದು ಜೀರಿಗೆ ಹಾಕಿನೂ ಕೂಡ ಮಾಡಿದ್ದೀನಿ, ಜೀರಿಗೆ ಇಲ್ಲದೇನೂ ಕೂಡ ಮಾಡಿದ್ದೀನಿ. ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಇದನ್ನು 1 ವರ್ಷ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಸ್ವಲ್ಪನೂ ಕೂಡ ಕೆಡೋದಿಲ್ಲ. ಹಾಗೆಯೇ ರಫ್ ಯೂಸ್ ಕೂಡ ಮಾಡ್ಬೋದು. ಮುಟ್ಟಿದ್ರೆ ಅದು ಹಪ್ಪಳ ಪುಡಿ ಆಗುತ್ತೆ ಅನ್ನೋ ಹಾಗಿಲ್ಲ, ಕೆಳಗೆ ಬಿದ್ದರೂ ಕೂಡ ಒಡೆದೋಗೋದಿಲ್ಲ, ಅಷ್ಟು ಗಟ್ಟಿಯಾಗಿರ್ತವೆ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಒಂದು 4 - 5 ತೊಗೊಂಡಿದ್ದೀನಿ. ನೀವು ಹೆಚ್ಚು ಬೇಕು ಅಂದರೆ ಸೇರಿಸ್ಕೋಬೋದು. ನಂತರ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಬಳಸ್ಬೋದು, ಒಣಮೆಣಸಿನ್ಕಾಯಿ ಇದ್ರೂ ಕೂಡ ಅದು ಕೂಡ ನಡೆಯುತ್ತೆ. ನಂತರ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬನ್ನಿ. ಈಗ 1 ಲೋಟದಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಮನೆಯಲ್ಲಿ ನಾವು ದೋಸೆ ಇಡ್ಲಿಗೆ ಬಳಸುವಂತಹ ಅಕ್ಕಿ ಇದು. ನೀವು ಇಡ್ಲಿ ದೋಸೆಗೆ ಯಾವುದು ಬಳಸ್ತೀರಾ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಇದು ಸೊಸೈಟಿ ಅಕ್ಕಿಲಿ ಕೊಡ್ತಾರಲ್ಲ ಆ ಅಕ್ಕಿ ಇದು. ಇದನ್ನು ಚೆನ್ನಾಗಿ ಒಂದು 4-5 ಸಲ ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು. ನಾನು ಇದನ್ನು ರಾತ್ರಿನೇ ನೆನೆಸಿ ಇಡ್ತಾ ಇದ್ದೀನಿ. ನೀವು ಬೆಳಗ್ಗೆ ಎದ್ದು ಕೂಡ ನೆನೆಸಿ ಇಡ್ಬೋದು. 4 ಅವರ್ ನೆನೆಸಿದ್ರೂ ಕೂಡ ನಡೆಯುತ್ತೆ. ಜಾಸ್ತಿ ನೆನೆದಷ್ಟು ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ನಾನು ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಒಂದು ಸಲ ತೊಳೆದು ಇಟ್ಕೊಳ್ಳಿ. ನಂತರ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಒಂದು ಗಟ್ಟಿ ಆಗಿರೋ ಕುಕ್ಕರ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. 5 ಲೋಟದಷ್ಟು ನೀರನ್ನು ಅಕ್ಕಿನ ಯಾವ ಲೋಟದಲ್ಲಿ ತೊಗೊಂಡಿರ್ತೀರ ನೀರನ್ನು ಕೂಡ ಅದೇ ಲೋಟದಲ್ಲಿ ಹಾಕ್ಕೊಳ್ಳಿ. 5 ಗ್ಲಾಸ್ ನೀರನ್ನು ಬಳಸಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ, ಜಾಸ್ತಿ ಬೇಯುತ್ತೆ, ತೆಳ್ಳಗಾಗುತ್ತೆ ಅನ್ನೋದಿಲ್ಲ. ನಂತರ ರುಬ್ಬಿದ್ವಲ್ಲ ಮಸಾಲ, ಅದನ್ನು ಕೂಡ ಸೇರಿಸಿದ್ದೀನಿ. ಇದರ ಜೊತೆಗೆ ನೀವು ಜೀರಿಗೆ ಕೂಡ ಸೇರಿಸ್ಕೋಬೋದು. ನಾನು ಲಾಸ್ಟಲ್ಲಿ ಸೇರಿಸ್ಕೊತೀನಿ, ನೀವು ಈಗಲೇ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು. ಈಗ ನಾವು ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಸೇರಿಸಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಂತರ ಹಪ್ಪಳದ ಖಾರವನ್ನು ಸೇರಿಸಿದ್ದೀನಿ. ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದ್ರ ಬದಲಿಗೆ ನೀವು ಸೋಡಾವನ್ನು ಬಳಸಬೇಡಿ. ಹಪ್ಪಳ ಮಾಡಿದಾಗ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಉಪ್ಪನ್ನು ಸ್ವಲ್ಪ ನಾಲ್ಗೆ ರುಚಿಗೆ ಕಡಿಮೆ ಇದ್ದಂಗೆ ಬಳಸ್ಕೊಳ್ಳಿ. ಹಪ್ಪಳದ ಖಾರದಲ್ಲೂ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡಿಕೊಂಡು ಬಳಸ್ಕೊಳ್ಳಿ. ನಂತರ ಇದನ್ನು 5 ವಿಷಲ್ನ ಕೂಗಿಸ್ತಾ ಇದ್ದೀನಿ ನಾನು. 5 ವಿಷಲ್ ಆದರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತೆ. ಅನ್ನ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ, ಜಾಸ್ತಿ ತೆಳ್ಳಗಿದೆ ಅಂತ ಅನ್ನಿಸ್ತಾ ಇಲ್ಲ. ನಾನಿವಾಗ ಗ್ಯಾಸ್ನ ಮತ್ತೆ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನದ ಅಗ್ಳು ಉಳಿಬಾರ್ದು, ಕೈಗೆ ಸಿಗಬಾರ್ದು, ಆ ರೀತಿ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮುದ್ದೆ ತಿರುತ್ತೀವಲ್ಲ ಆ ಕೋಲಲ್ಲಿ ಕೂಡ ನೀವು ಚೆನ್ನಾಗಿ ಮಾಡ್ಕೋಬೋದು. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಷ್ಟು ನಮಗೆ ಹಪ್ಪಳ ಒತ್ತೋದಕ್ಕೆ ತುಂಬ ಸುಲಭ ಅನಿಸುತ್ತೆ. ಹಾಗೆಯೇ ಅಂಟೋದಿಲ್ಲ. ಕೆಲವೊಬ್ಬರಿಗೆ ತುಂಬ ಅಂಟೋದಾಗಲಿ ಪೇಪರ್ಗೆ ಅಂಟ್ಕೊಬಿಡುತ್ತೆ, ತೆಗ್ದಾಕ್ಬೇಕಾದ್ರೆ ಬರೋದಿಲ್ಲ. ಇನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ನಮಗೆ ಅಂಟೋದಿಲ್ಲ, ಆ ರೀತಿ ಬರುತ್ತೆ. ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿ. ಈಗ ನೋಡೋದಕ್ಕೆ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇರ್ಬೋದು, ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ 1 ಲೋಟಕ್ಕೆ 5 ಗ್ಲಾಸ್ ನೀರು ಸೇರಿಸಿ ಪರ್ಫೆಕ್ಟಾಗಿ ಬರುತ್ತೆ. ಜಾಸ್ತಿ ನೀರು ಅನಿಸೋದೇ ಇಲ್ಲ. ನಂತರ ಕೊನೆಯಲ್ಲಿ ಎಲ್ಲ ಕೂಡ ಸ್ಮ್ಯಾಶ್ ಆದ ನಂತರ ನಾನು ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ತಣ್ಣಗಾದ ನಂತರ ಉಂಡೆಯನ್ನಾಗಿ ಮಾಡಿ ತಗೊತಾ ಇದ್ದೀನಿ. ನೋಡಿ, ಸ್ವಲ್ಪ ಬಟ್ಲಲ್ಲಿ ನಾವು ನೀರನ್ನು ಪಕ್ಕದಲ್ಲೇ ಇಟ್ಕೊಂಡಿರಬೇಕು. ಕೈನ ನೀರಲ್ಲಿ ಅದ್ದಬೇಕು, ಉಂಡೆಯನ್ನು ಮಾಡ್ಕೋಬೇಕು. ಆಗ ಯಾವುದೇ ರೀತಿ ನಮಗೆ ಕೈಗೆ ಅಂಟನ್ನೋದು ಆಗೋದಿಲ್ಲ. ನಾನು ಸ್ವಲ್ಪ ಜೀರಿಗೆಯನ್ನು ಅರ್ಧ ಜೀರಿಗೆ ಇಲ್ದಲೇ ಮಾಡ್ತಾಯಿದ್ದೀನಿ, ಅರ್ಧ ಜೀರಿಗೆ ಸೇರಿಸಿ ಮಾಡ್ತಾಯಿದ್ದೀನಿ. ಈ ಥರ ಕೊನೆಯಲ್ಲಿ ಜೀರಿಗೆ ಹಾಕಿದಾಗ ಜೀರಿಗೆ ಫ್ಲೇವರ್ ಬಾಯಿಗೆ ಸಿಗ್ತಾ ಇರುತ್ತೆ, ಆಗ ಸಖತ್ತಾಗಿರುತ್ತೆ. ಈಗ ಉಂಡೆಯನ್ನು ಮಾಡ್ಕೊಂಡಾದ ನಂತರ ನಾನಿವಾಗ ಹಪ್ಪಳನ ಯಾವ ರೀತಿ ಒತ್ತೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಪ್ಪಳದ ಮಿಷಿನ್ ಇಲ್ಲದೇ ಕೂಡ ಮಾಡ್ಬೋದು. ನೋಡಿ, ಈಗ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಯನ್ನು ಯೂಸ್ ಮಾಡಬೇಡಿ. ಎಣ್ಣೆಯನ್ನು ಹಾಕಿದರೆ ನಮಗೆ ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ, 1 ವಾರ ಕೂಡ ಇಡ್ಲಿಕ್ಕೆ ಆಗೋದಿಲ್ಲ, ತುಂಬ ವಾಸನೆ ಬಂದುಬಿಡುತ್ತೆ, ಎಣ್ಣೆ ಸ್ಮೆಲ್ಲು. ಹಾಗಾಗಿ ಪೇಪರ್ಗೆ ನೀರನ್ನು ಸವರಿ ಆಮೇಲೆ ಒತ್ತಿ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಅಂಟೋದಿಲ್ಲ, ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪ್ಲೇಟಿನ ಸಹಾಯದಿಂದ ಜೋರಾಗಿ ಪ್ರೆಸ್ ಮಾಡಿ ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳಗಳು. ನೋಡಿ, ಇವಾಗ ನಾನು ಒಂದು ಕಾಟನ್ ಪಂಚೆ ಮೇಲೆ ಹಾಕ್ಕೊತಾ ಇದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಕವರಿಗೆ ಅಂಟೋದೇ ಇಲ್ಲ. ನೆಕ್ಸ್ಟ್ ಇನ್ನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತೀನಿ, ಅದು ಕೂಡ ತುಂಬ ಸುಲಭ. ಈಗ ನಾನು ಇನ್ನರ್ಧಕ್ಕೆ ಜೀರಿಗೆನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಉಂಡೆ ಕೈಗೆ ಯಾವುದೇ ರೀತಿ ಅಂಟ ಇಲ್ಲ. ನೀವು ಅಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಂಡ್ರೆ ಅಂಟೋದಿಲ್ಲ. ಇವಾಗ ನಾನು ಪ್ಲೇಟಿನ ಅದ್ರ ಮೇಲೆ ಆ ಪಂಚೆ ಮೇಲೇ ಉಂಡೆಯನ್ನು ಇಟ್ಟು ಪ್ಲೇಟಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೇಗ ಕೂಡ ಒಬ್ಬರೇ ಮಾಡ್ಕೋಬೋದು ಹಪ್ಪಳವನ್ನು. ನೋಡಿ, ಅಂಟೋದೇ ಇಲ್ಲ ನಮಗೆ.
ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಹಪ್ಳನೂ ಕೂಡ ನಾನು ಒತ್ತು ಆಲ್ರೆಡಿ ರೆಡಿ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಬಿಸಿಲಲ್ಲಿ ಒಂದು ದಿವಸ ಒಣಗಿಸಿದ್ರೆ ಸಾಕು, ಒಂದು ದಿವಸಕ್ಕೆ ಪೂರ್ತಿ ಒಣಗಿಬಿಡುತ್ತೆ. ಈಗ ಒಣಗಿದ ನಂತರ ಹಪ್ಪಳನ ಯಾವ ರೀತಿ ಎತ್ತೋದು ಅಂತ ಕನ್ಫ್ಯೂಸ್ ಆಗಿರುತ್ತೆ. ಇವಾಗ ಅದನ್ನು ಉಲ್ಟಾ ಮಾಡಿ ನೀರನ್ನು ಹಾಕಿ ನೀರನ್ನು ಚುಮ್ಕಿಸಿ ಹಾಗೇ ಒಂದು 2 ನಿಮಿಷ ಬಿಡಿ. ಒಂದು 2 ನಿಮಿಷ ಬಿಟ್ಟ ನಂತರ ತುಂಬ ಸುಲಭವಾಗಿ ಬಟ್ಟೆಯಿಂದ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ನಾವು ಪಾಲಿಥೀನ್ ಶೀಟ್ ಕವರ್ ಬೇಕೇ ಬೇಕು ಅನ್ನೋದೇನಿಲ್ಲ, ಈ ಥರ ಬಟ್ಟೆ ಮೇಲೂ ಹಾಕಿ ಕೂಡ ನಾವು ಮಾಡ್ಕೋಬೋದು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ನೀರು ಹಾಕಿದ ತಕ್ಷಣ ಬರೋದಿಲ್ಲ, ಒಂದು 2 ನಿಮಿಷ ಬಿಡಬೇಕು. ಅದಾಗದೇ ನಾವು ಎತ್ತಿದ್ರೆ ಕೈಯಿಂದ ಕಿತ್ತರೆ ಸಾಕು ಬರುತ್ತೆ. ಮತ್ತು ಇದನ್ನು ನಾವು ಒಂದು ಪ್ಲೇಟಿಗೆ ಇಟ್ಟು ನಾನು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ಅಷ್ಟೇ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಪೂರ್ತಿ ಒಣಗುತ್ತೆ. ಈ ಸುಲಭವಾಗಿರೋ ಈಸಿಯಾಗಿರೋ ಹಪ್ಪಳನ ನಿಮಗೂ ಕೂಡ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.